ರಾಜ್ಯದಲ್ಲಿ ಮತ್ತೊಂದು ಪ್ರಸಾದ ದುರಂತ. ಗಂಗಮ್ಮ ದೇಗುಲ ಪಾಯಸ ಸೇವಿಸಿ ಮಹಿಳೆ ಬಲಿ, ಇಬ್ಬರು ಮಕ್ಕಳು ಸೇರಿ 9 ಮಂದಿ ಅಸ್ವಸ್ಥ. ಇನ್ನು ಗಂಗಮ್ಮ ದೇವಸ್ಥಾನದ ಪ್ರಸಾದವನ್ನು ಸೇವಿಸಿ ಮಹಿಳೆ ಸಾವನ್ನಪ್ಪಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆಸ್ಪತ್ರೆ ದೇವಸ್ಥಾನಕ್ಕೆ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಭೇಟಿಯನ್ನ ಕೊಟ್ಟರು. ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಅನಿರುದ್ಧ ಶ್ರವಣ್ ಭೇಟಿಯನ್ನ ಕೊಟ್ಟರು. ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಅನಿರುದ್ಧ ಶ್ರವಣ್ ಭೇಟಿಯನ್ನ ಕೊಟ್ಟರು. ಮೊದಲು 2 ಕುಟುಂಬ ಎನ್ನಲಾಗ್ತಿತ್ತು, ಆದರೆ ಈಗ 4 ಕುಟುಂಬಗಳು ಈ ರೀತಿಯಾಗಿ ಲೋ ಬಿಪಿ ಡಿಹೈಡ್ರೇಷನ್ ಕಂಡು ಬಂದಿದೆ 4 ಕುಟುಂಬಗಳಲ್ಲಿ. ಇನ್ನು ಪ್ರಸಾದವನ್ನು ಸೇವಿಸಿದ್ದಂಥ 28 ವರ್ಷದ ಕವಿತಾ ಅನ್ನೋರು ಮೃತಪಟ್ಟಿದ್ದಾರೆ. ಕವಿತಾರ 2 ಮಕ್ಕಳು ಐಸಿಯುನಲ್ಲಿ ಚಿಕಿತ್ಸೆಯನ್ನು ಕೂಡ ಪಡಿತಾ ಇದ್ದಾರೆ. ಇದೊಂದು ದುರಂತ. ಇದು ಇವತ್ತು ಚಿಂತಾಮಣಿಯಲ್ಲಿ ನಡೆದಿರುವಂತಹ ದುರಂತ. ಗಂಗಮ್ಮ ದೇವಸ್ಥಾನದ ಪ್ರಸಾದವನ್ನು ಸೇವಿಸಿ 28 ವರ್ಷದ ಕವಿತಾ ಅನ್ನುವಂಥ ಮಹಿಳೆ ಮೃತಪಟ್ಟಿದ್ರು. ಅದರ ಜೊತೆಗೆ ಈ ರೀತಿಯಾಗಿ ಅಸ್ವಸ್ಥಗೊಂಡಿರುವಂಥವರ ಸಂಖ್ಯೆ ಕೂಡ ಹೆಚ್ಚಾಗ್ತಾನೆ ಇದೆ. ಮೊದಲು 2 ಕುಟುಂಬದವರು ಈ ರೀತಿಯಾಗಿ ಅಸ್ವಸ್ಥ ಆಗಿದ್ದಾರೆ ಅನ್ನುವಂಥ ಮಾಹಿತಿ ಇತ್ತು, ಆದರೆ ಈಗ 4 ಕುಟುಂಬದ ಜನ ಅಲ್ಲಿಗೆ ಬಂದು ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಲೋ ಬಿ ಪಿ ಜೊತೆಗೆ ಡಿಹೈಡ್ರೇಷನ್ ಎರಡೂ ಕೂಡ ಕಂಡು ಬರ್ತಾ ಇವೆ ಅಸ್ವಸ್ಥರಾಗಿದ್ದಂಥವರ ಆರೋಗ್ಯದ ಸ್ಥಿತಿಯಲ್ಲಿ. ಇನ್ನು ಆಸ್ಪತ್ರೆ ಜೊತೆಗೆ ದೇವಸ್ಥಾನಕ್ಕೆ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಅನಿರುದ್ಧ ಶ್ರವಣ್ ಭೇಟಿಯನ್ನು ಕೊಟ್ಟು ಮಾಹಿತಿಯನ್ನು ಕಲೆ ಹಾಕುವಂಥ ಕೆಲಸವನ್ನು ಮಾಡಿದರು. ಇನ್ನು ಸದ್ಯ ಸಿಗ್ತಾ ಇರುವಂಥ ಮಾಹಿತಿಯ ಪ್ರಕಾರ ಮೊದಲು 2 ಕುಟುಂಬದವರು ಈ ರೀತಿಯಾಗಿ ಪ್ರಸಾದವನ್ನು ತಿಂದು ಅಸ್ವಸ್ಥರಾಗಿದ್ದರು, ಅಂಥವರಿಗೆ ಚಿಕಿತ್ಸೆಯನ್ನು ಕೊಡಲಾಗ್ತಿತ್ತು ಅನ್ನುವಂಥ ಮಾಹಿತಿ ಇತ್ತು. ಆದರೆ ಈಗ 2 ಕುಟುಂಬ ಅಲ್ಲ, 4 ಕುಟುಂಬದ ಜನ ಕುಟುಂಬದ ಸದಸ್ಯರು ಸದ್ಯ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ ಆಸ್ಪತ್ರೆಯಲ್ಲಿ. ಈಗಾಗಲೇ ಆಸ್ಪತ್ರೆಗೆ SP ಕಾರ್ತಿಕ್ ರೆಡ್ಡಿ ಭೇಟಿಯನ್ನು ಕೊಟ್ಟಿದ್ದರು. ಅದಾದ ಬಳಿಕ ದೇವಸ್ಥಾನಕ್ಕೂ ಕೂಡ ಹೋಗಿ ಅವರು ಮಾಹಿತಿ ಕಲೆ ಹಾಕುವಂಥ ಕೆಲಸವನ್ನು ಮಾಡಿದರು. ಇದೀಗ ಜಿಲ್ಲಾಧಿಕಾರಿ ಅನಿರುದ್ಧ ಶ್ರವಣ್ ಆಸ್ಪತ್ರೆಗೆ ಭೇಟಿ ಕೊಟ್ಟಿದ್ದಾರೆ. ಭೇಟಿಯನ್ನು ಕೊಟ್ಟು ಏನು ನಡೆದಿದೆ, ಏನಾಗಿರಬಹುದು ಅನ್ನುವಂಥ ತನಿಖೆ ಪೊಲೀಸರು ಒಂದು ಕಡೆ ನಡೆಸ್ತಾ ಇದ್ದಾರೆ. ಇತ್ತ ಜಿಲ್ಲಾಧಿಕಾರಿಗಳು ಭೇಟಿಯನ್ನು ಕೊಟ್ಟು ಅಸ್ವಸ್ಥಗೊಂಡಂಥವರ ಆರೋಗ್ಯದ ಸ್ಥಿತಿ ಯಾವ ರೀತಿಯಾಗಿದೆ, ಹೆಚ್ಚಿನ ಚಿಕಿತ್ಸೆಗೆ ಏನಾದರೂ ಅವರನ್ನು ಬೇರೆ ಕಡೆ ಕಳಿಸ್ಬೇಕಾ, ಮಾಡಬೇಕಾಗಿರುವಂಥ ಕೆಲಸಗಳು ಏನೇನು ಅನ್ನುವಂಥ ವಿಚಾರದಲ್ಲಿ ಮಾಹಿತಿಯನ್ನು ಕಲೆ ಹಾಕುವಂಥ ಕೆಲಸವನ್ನು ಕೂಡ ಜಿಲ್ಲಾಧಿಕಾರಿಗಳು ಮಾಡ್ತಿದ್ದಾರೆ. ಪ್ರಸಾದ ತಿಂದ ಬಳಿಕ ರಾತ್ರಿ ಇಡೀ ವಾಂತಿಯಿಂದಾಗಿ ಅವರು ಅಸ್ವಸ್ಥರಾಗಿದ್ದರು. ಇಂಥ ಮಹಿಳೆ ಬಂದು ಆಸ್ಪತ್ರೆಗೆ ದಾಖಲಾಗಿದ್ದರು, ಚಿಂತಾಮಣಿಯ ಸರ್ಕಾರಿ ಆಸ್ಪತ್ರೆಗೆ. ಆದರೆ ಈಗ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಹೆಚ್ಚುವರಿ ಚಿಕಿತ್ಸೆಗೆ ಕೋಲಾರದ RL ಜಾಲಪ್ಪ ಆಸ್ಪತ್ರೆಗೆ ರವಾನಿಸಲಾಗಿದ್ದು, ಇನ್ನು ಆಸ್ಪತ್ರೆಗೆ KH ಮುನಿಯಪ್ಪ, ಚಿಕ್ಕಬಳ್ಳಾಪುರ SP ಕಾರ್ತಿಕ್ ರೆಡ್ಡಿ, ಕೋಲಾರ SP ರೋಹಿಣಿ ಭೇಟಿಯನ್ನು ಕೊಟ್ಟು ಅಸ್ವಸ್ಥರಾಗಿರುವಂಥವರ ಆರೋಗ್ಯವನ್ನು ವಿಚಾರಿಸಿದರು. ಅದರ ಜೊತೆಗೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಯಾವ್ಯಾವ ಮಾಹಿತಿಯನ್ನು ಕಲೆ ಹಾಕಬೇಕೋ ಆ ಮಾಹಿತಿಯನ್ನು ಕಲೆ ಹಾಕುವಂಥ ಕೆಲಸ ಮಾಡಿದ್ರು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಜೇಂದ್ರ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಾಜೇಂದ್ರ, ಇವತ್ತು KH ಮುನಿಯಪ್ಪ ಕೂಡ ಬಂದಿದ್ರು, ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಇಬ್ಬರು SP ಕೂಡ ಬಂದಿದ್ರು. ಏನು ಅಂತ ಗೊತ್ತಾಗಿದೆಯಾ? ಏನು ಕಾರಣ ಇರಬಹುದು ಅಥವಾ ಯಾರಿರಬಹುದು ಇದರ ಹಿಂದೆ ಅಂತ ಏನಾದರೂ ಸುಳಿವೇನಾದರೂ ಸಿಕ್ಕಿದೆಯಾ ರಾಜೇಂದ್ರ? ಆನಂದ್, ಏನು ಈ ಪ್ರಸಾದ ದುರಂತಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಒಬ್ರು ಮೃತಪಟ್ಟಿದ್ದು, ಈಗ 6 ಜನ ಕೋಲಾರದ RL ಜಾಲಪ್ಪ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಅದರಲ್ಲಿ 2 ಮಕ್ಕಳ ಸ್ಥಿತಿ ಗಂಭೀರವಾಗಿರುವಂತದ್ದು. ಅವರಿಬ್ರು ಕೂಡ ICUನಲ್ಲಿ ಟ್ರೀಟ್ಮೆಂಟ್ ಕೊಡಲಾಗ್ತಾ ಇದೆ. ಮತ್ತೆ ಉಳಿದಂತೆ 4 ಜನ ಏನಿದ್ದಾರೆ ಅವರ ಸ್ಥಿತಿ ಪರವಾಗಿಲ್ಲ ಅನ್ನುವಂಥದ್ದು. ಅಂದ್ರೆ 24 ಗಂಟೆ ಕಾಲ ಇವರು 6 ಜನದ ಪರಿಸ್ಥಿತಿ ಬಗ್ಗೆ ಏನು ಹೇಳಲಿಕ್ಕೆ ಆಗಲ್ಲ ಅನ್ನುವಂಥದ್ದು ವೈದ್ಯರ ಮಾತು. ಜೊತೆಗೆ ಅವರ ಸ್ಥಿತಿಯನ್ನ ವಿಚಾರಿಸಲಿಕ್ಕೆ ಅಂತೇಳಿ ಸಂಸದ KH ಮುನಿಯಪ್ಪ ಬಂದಿದ್ರು. ಜೊತೆಗೆ ಚಿಂತಾಮಣಿ ಶಾಸಕರಾದಂತ JK ಕೃಷ್ಣಾರೆಡ್ಡಿ ಅವರು ಕೂಡ ಈಗ ಭೇಟಿ ಕೊಟ್ಟು ಆರೋಗ್ಯ ಪರಿಸ್ಥಿತಿಯನ್ನ ವಿಚಾರಿಸ್ತಾ ಇರುವಂತದ್ದು. ಜೊತೆಗೆ ಏನು ಚಿಕ್ಕಬಳ್ಳಾಪುರ SP ಕಾರ್ತಿಕ್ ರೆಡ್ಡಿ ಅವರು ಕೂಡ ಈಗ ಭೇಟಿ ಕೊಟ್ಟು ಇಲ್ಲಿನ ಸ್ಥಿತಿಯನ್ನ ವಿಚಾರಣೆ ಮಾಡ್ತಾ ಇರುವಂತದ್ದು. ಒಟ್ಟಾರೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಒಂದು ಮೂಲಗಳ ಪ್ರಕಾರ ಅವರು ಮಹಿಳೆಯನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡ್ತಾ ಇದ್ದಾರೆ. ಯಾಕಂದ್ರೆ ನಿನ್ನೆ ದೇವಸ್ಥಾನದ ಬಳಿ ಪ್ರಸಾದವನ್ನ ಹಂಚ್ತಾ ಇದ್ದಂತ ಅವರು ಮಹಿಳೆ ಏನಿದ್ದಾರೆ ಅವ್ರನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡ್ತಿದ್ದಾರೆ. ಅಂದ್ರೆ ಅವರು ಆ ಒಂದು ಪ್ರದೇಶ ಏನು ದೇವಸ್ಥಾನದ ಮುಂದೆ ಇದ್ದಂತ CCTV ಕ್ಯಾಮೆರಾ ಫುಟೇಜ್ ಒಂದು ಆಧಾರದ ಮೇಲೆ ಒಬ್ಬ ಮಹಿಳೆಯನ್ನ ವಿಚಾರಣೆ ಮಾಡ್ತಿರುವಂತದ್ದು. ಜೊತೆಗೆ ದೇವಸ್ಥಾನದ ಅರ್ಚಕರು ಮತ್ತೆ ಆ ಟ್ರಸ್ಟಿ ಒಬ್ರು ಕೂಡ ಈಗ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ಮಾಡ್ತಾ ಇರುವಂತದ್ದು. ಜೊತೆಗೆ ಈ ಘಟನೆ ಹಿಂದೆ ಮತ್ತೆ ಇನ್ಯಾರಾದ್ರೂ ಪ್ರಸಾದವನ್ನ ತಿಂದು ಅಸ್ವಸ್ಥ ಆಗಿರುವಂತದ್ದು, ಮತ್ತೆ ಅಲ್ಲಿ ಖಾಸಗಿ ಕ್ಲಿನಿಕ್ ಅಥವಾ ಖಾಸಗಿ ಆಸ್ಪತ್ರೆಗಳಲ್ಲಿ ಯಾರಾದ್ರೂ ದಾಖಲಾಗಿ ಅಸ್ವಸ್ಥರಾಗಿರುವಂತದ್ದು ಅಥವಾ ಚಿಕಿತ್ಸೆ ಪಡಿತಾ ಇರುವಂತ ಘಟನೆ ಏನಾದ್ರು ಇದೆಯಾ ಅನ್ನೋದು ಬಗ್ಗೆ ಕೂಡ ಈಗಾಗಲೇ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಆನಂದ್, ಒಟ್ಟಾರೆ ಈಗ ದಾಖಲಾಗಿರುವಂತ RL ಜಾಲಪ್ಪ ಆಸ್ಪತ್ರೆಯಲ್ಲಿ ದಾಖಲಾಗಿರುವಂತ 6 ಜನರ ಸ್ಥಿತಿ ಗಂಭೀರವಾಗಿದೆ. 24 ಗಂಟೆ ಕಾಲ ಅವರ ಪರಿಸ್ಥಿತಿ ಬಗ್ಗೆ ಏನು ಹೇಳಲಿಕ್ಕಾಗಲ್ಲ ಅನ್ನುವಂಥದ್ದು ವೈದ್ಯರ ಮಾತು. ಆನಂದ್.
ಧನ್ಯವಾದ ರಾಜೇಂದ್ರ ಮಾಹಿತಿಗಾಗಿ.